ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದ್ರ ಬಗ್ಗೆನೂ ನಿಖರವಾದ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪಂಡಿತ ದಿನೇಶ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾಧವರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲ ಜನರು ಅನ್ಕೊಂತಾರೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಪುರೋಹಿತರು ಮಾತ್ರ ಕಲಿಬೇಕು, ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅವ್ರಿಗೆ ಮಾತ್ರ ಅದು, ನಮಗೆಲ್ಲ ಕಲಿಯಕ್ಕಾಗಲ್ಲ, ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಲ್ಲ ಅಂತ. ಈಗೆಲ್ಲ ನೀವೇನು ಅನ್ಕೊಂಡಿದ್ದೀರಾ ಅದಕ್ಕೆ ಒಂದು ಉತ್ತಮ ಉದಾಹರಣೆ ನಾವು ಕಲಿಬೋದು, ಎಲ್ಲರೂ ಕೂಡ ತಿಳ್ಕೊಬೋದು ಅನ್ನೋಕ್ಕೆ ನಕ್ಷತ್ರ ನಾಡಿಯ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು ಈಗಾಗಲೇ 109 ಯಶಸ್ವಿ ಬ್ಯಾಚಸ್ಗಳಾಗಿದೆ. ವಿಶ್ವದೆಲ್ಲೆಡೆಯಿಂದ ಎಲ್ಲ ಉದ್ಯೋಗ ಮಾಡುವಂಥವ್ರು, ಸಾಮಾನ್ಯವಾಗಿ ಆಟೋ ಡ್ರೈವರಿಂದ ಹಿಡಿದು ನಾಸಾದಲ್ಲಿ ವರ್ಕ್ ಮಾಡೋರು, ಸೈಂಟಿಸ್ಟು, ಇಂಜಿನಿಯರ್, ಡಾಕ್ಟರ್ಸ್, ಈ ರೀತಿ ಎಲ್ಲ ಉದ್ಯೋಗ ಮಾಡೋರು ಕೂಡ ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅನ್ನ ಕಲ್ತಿದ್ದಾರೆ. ಈ ಮೂಲಕನೇ ಗೊತ್ತಾಗುತ್ತೆ. ಜೊತೆಗೆ ಜ್ಯೋತಿಷ್ಯ ಕಲ್ತವರು ಕೂಡ ಅವರ ಅಭಿಪ್ರಾಯವನ್ನ ತಿಳಿಸ್ತಾರೆ. ನಾವು ಕಲ್ತಿದ್ದೀವಿ, ನಮಗೆ ಹೇಗೆಲ್ಲ ಉಪಯೋಗ ಆಗಿದೆ, ಎಷ್ಟು ಇದರಿಂದ ಯೂಸ್ ಆಗ್ತಿದೆ ಅಂತ ಈ ಮೂಲಕನೇ ಗೊತ್ತಾಗತ್ತೆ ಎಷ್ಟು ನಮಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಜ್ಯೋತಿಷ್ಯವನ್ನ ಕಲಿಯೋದು. ಈಗ ಕುತೂಹಲ ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ, ನೆಕ್ಸ್ಟ್ ಏನಾಗುತ್ತೆ, ಹೀಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಈ ರೀತಿ ಎಲ್ಲ ತಿಳ್ಕೊಳ್ಳೋ ಸಾಮಾನ್ಯವಾಗಿ ಎಲ್ರಿಗೂ ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತೀರಾ ನೀವು, ಗುರುಜಿ ಅವರಿಂದ ಕೇಳ್ತೀರಾ. ಬಟ್ ಪ್ರತಿ ಸರಿನೂ ನಿಮ್ಗೆ ಕಾಲ್ ಮಾಡಿ ಕೇಳೋಕ್ಕಾಗಲ್ವಲ್ಲ, ಅದು ನೀವೇ ಕಲ್ತ್ರೆ ಯಾವಾಗ ನಿಮಗೆ ಏನೆಲ್ಲ ಪ್ರಶ್ನೆ ಆಗಿರುತ್ತೆ ಅದನ್ನು ನೀವೇ ಕಂಡುಕೊಳ್ಬೋದು. ಹಾಗಾಗಿ ಒಂದು ಉತ್ತಮ ಅವಕಾಶ. ಡಿಸೆಂಬರ್ 1ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ 110ನೇ ಬ್ಯಾಚ್ ಶುರು ಆಗ್ತದೆ. ಕೇವಲ 6,999 ರೂಪಾಯಿಗೆ ನಿಮ್ಮ ಕುಟುಂಬ ಸಮೇತದಲ್ಲಿ ನೀವು ಮನೆಯಲ್ಲೇ ಕೂತು, ಎಲ್ಲಿಗೂ ಬರೋ ಅವಶ್ಯಕತೆ ಇರಲ್ಲ, ಮನೇಲೇ ಕೂತು ಎಲ್ಲರೂ ಕೂಡ ಜ್ಯೋತಿಷ್ಯವನ್ನು ಕಲಿಬೋದು. 15 ದಿವಸದಲ್ಲಿ ಸ್ವತಃ ಗುರೂಜಿ ಅವರೇ ಕ್ಲಾಸಸ್ ತಗೋತಾರೆ. ನಿಮಗೆ ಅಲ್ಲೂ ಕೂಡ ಏನೆಲ್ಲ ಡೌಟ್ ಇರುತ್ತೆ, ಇದು ಅರ್ಥ ಆಯಿತೋ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ, ಏನೆಲ್ಲ ಡೌಟ್ಸ್ ಇದೆ ಸ್ವತಃ ಗುರೂಜಿಯವರೇ ಅದನ್ನು ಕ್ಲಿಯರ್ ಮಾಡ್ತಾರೆ. ಡಿಸೆಂಬರ್ 1ನೇ ತಾರೀಕಿಂದ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಕಾಲ್ ಮಾಡಿ ಆ ನಂಬರಿಗೆ ನೀವು ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಕ್ಲಾಸಸ್ಗಳನ್ನ ಶುರು ಮಾಡ್ಬೋದು, ನಡ್ಸ್ಕೊಂಡು ಹೋಗ್ಬೋದು. ಗುರೂಜಿ ಕ್ಲಾಸಸ್ ಬಗ್ಗೆ ಹೇಳಿದೆ. ಸಾಕಷ್ಟು ಜನ ಅನ್ಕೋತಾರೆ ಅಲ್ಲ, ಇಲ್ಲ ಇದು ಏನು ಹೇಳ್ತೀರಾ, ನೀವೇ ಹೇಳ್ತೀರಾ ಒಂದು ವರ್ಗಕ್ಕೆ ಅಷ್ಟೇ, ಅವರಷ್ಟೇ ಕಲಿಬೇಕು ಅಂತ ಹೇಳಿ. ಆ ರೀತಿ ಅನ್ಕೊಳ್ಳೋರಿಗೆ ಇದು ಒಂದು ಬೆಸ್ಟ್ ಇದು ಅನ್ಬೋದು. ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್, ನನ್ನ ಹೆಸರು ಸುಧಾ ಅಂತ. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ಸುಧಾ ಅಂತ, ಬೆಂಗಳೂರಿಂದನೇ ಮಾತಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ಪ್ರಸನ್ನ ಶಾಸ್ತ್ರ. ಸರಿ, 1ರಿಂದ 249 ಸಂಖ್ಯೆ ಹೇಳಿ. 75 ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಮೇಡಮ್, ನನಗೆ ಮಗು ಆಗಿಲ್ಲ ಇನ್ನು. ಮಗು ಯಾವಾಗ ಆಗುತ್ತೆ ಅಂತ ಕೇಳಕ್ಕೋಸ್ಕರ ಮಾಡಿದೆ. ನೋಡೋಣ, ಚೆಕ್ ಮಾಡೋಣ. ಚೈಲ್ಡ್ ಬರ್ತ್ಗೆ ಪ್ರಶ್ನಾಶಾಸ್ತ್ರದಲ್ಲಿ 5th ಕಸ್ಪ್ ನೋಡ್ತೀವಿ. 5th ಕಸ್ಪಲ್ಲಿ ಚೈಲ್ಡ್ ಬರ್ತ್ ಕಾಂಬಿನೇಷನ್ ತೋರಿಸಿಲ್ಲ ಮೇಡಮ್. ಈ ಕಾಂಬಿನೇಷನ್ ಎಲ್ಲ ರೆಡ್ ಬಂದಿದೆ. ಚೈಲ್ಡ್ ಬರ್ತ್ ಆಗೋದು ಕಷ್ಟ ಅಂತ ತೋರಿಸ್ತಾ ಇದೆ. ಎಲ್ಲೇ 2ನೇ ಮನೆ 5ನೇ ಮನೆ ಬರಬೇಕು ಪ್ರಶ್ನಾಶಾಸ್ತ್ರದಲ್ಲಿ, ಅದು ಬಂದಿಲ್ಲ ಅಂದರೆ ತುಂಬಾ ಟಫ್ ಅಂತ ಬರುತ್ತೆ. ಆದರೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ನಾವು ದಶಾದಲ್ಲಿ ಏನಾದ್ರು ಇದೆಯಾ ಅಂತ ಸಣ್ಣದಾಗಿ ನೋಡ್ತೀವಿ. 2029ವರೆಗೂ ಸೂರ್ಯ ದಶ ನಡೀತಾ ಇದೆ. 2026 ಫೆಬ್ರವರಿವರೆಗೂ ಗುರು, ಸೂರ್ಯ ಮತ್ತು ಗುರು ನೋಡೋಣ. ಸೂರ್ಯ 4-11 ಇಲ್ಲಿ ನಾವು ಚೈಲ್ಡ್ ಬರ್ತ್ ಅಂತ ನಾವು ಸ್ಕ್ರೀನ್ ಮೇಲೆ ಹಾಕಿದ್ದೀವಿ. ನೋಡಿದ್ರೆ ಎಲ್ಲ ಕಡೆ ಎಲ್ಲ ಡೌನ್ ಇದೆ, ಕಂಪ್ಲೀಟ್ ಡೌನ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 ವರ್ಷ ಸರ್. ಒಂದ್ಸತಿನೂ ಕನ್ಸೀವ್ ಆಗಿಲ್ವಾ? ಆಗಿದೆ ಸರ್, 2 ಟೈಮ್ಸ್ 3 ಟೈಮ್ಸ್ ಆಗಿದ್ದೆ. ಅಬಾರ್ಷನ್ ಆಗೋಯ್ತು. ಹಂಗೆ ಇವಾಗ ನ್ಯಾಚುರಲ್ ಆಗಿ ಆಗಕ್ಕೆ ಆಗಲ್ಲ ಅಂತ IVF ಮಾಡೋಣ ಅಂತಿದ್ದೀವಿ ಸರ್. ಅದ್ರ ಮುಖಾಂತರ ಮಾತ್ರನೇ ಸಕ್ಸಸ್ ನೋಡಬೇಕು. ನ್ಯಾಚುರಲ್ ಇಲ್ಲ ಅಂತಲೇ ಎಲ್ಲ ಡೌನ್ ಇದೆ. ಎಲ್ಲ ಎಂಟೈರ್ ಪ್ಲಾನೆಟರಿ ಪೊಸಿಷನ್ಸ್ ಡೌನ್ ಇದೆ, ಯಾವುದು ಅಪ್ಪಿಲ್ಲ, ಎಲ್ಲ ಡೌನ್. ಇನ್ಕ್ಲೂಡಿಂಗ್ ಕಸ್ಪ್ ಅಂತ ನೋಡ್ತೀವಿ, ಕಸ್ಪಲ್ಲೂ ಕೂಡ ಆಗಲ್ಲ ಅಂತಲೇ ಬಂದಿದೆ ಇಲ್ಲಿ ಚೈಲ್ಡ್ ಬರ್ತ್, ಡಿಫಿಕಲ್ಟಿ ಇನ್ ಚೈಲ್ಡ್ ಬರ್ತ್, ಲಾಸ್ ಆಫ್ ಚೈಲ್ಡ್ ಬರ್ತ್ ಆರ್ ಸಪರೇಷನ್ ಫ್ರಮ್ ದೆಮ್ ಅಂತ, ವೆರಿ ಡಿಫಿಕಲ್ಟಿ ಫಾರ್ ಚೈಲ್ಡ್ ಬರ್ತ್, ಅಡಾಪ್ಷನ್ ಪಾಸಿಬಿಲಿಟಿ ಅಂತ ಎಲ್ಲ ಕೊಟ್ಟಿದೆ ಇಲ್ಲಿ. ಸೊ ಮೆಡಿಕಲ್ ಅಸಿಸ್ಟೆಡ್ ಚೈಲ್ಡ್ ಬರ್ತ್ ವಿತ್ ಡಿಫಿಕಲ್ಟಿ ಅಂತ ಒಂದು ಲೈನ್ ಹಾಕಿದ್ದೀನಿ.
ಅದೊಂದೇ ಇರೋದು. ಅರ್ಥ ಆಯ್ತಾ? ಅದೇ ಇದೊಂದೇ ಸರ್, ಅದೇ IVF ಮಾಡೋಣ ಅಂತ ಅನ್ಕೊಂತಾ ಇದ್ವಿ. ಅದ್ರಲ್ಲಿ ಸಕ್ಸಸ್ ಆಗುತ್ತಲ್ಲ ಸರ್? ಸರೋಗಸಿ ಆದ್ರೆ ಹೋಗಿ, ಹಾ, IVF ಹೋಗಿ. ಓಕೆ, ಅದು ಮಾತ್ರ ಸಕ್ಸಸ್ ಆಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಬೆಂಗಳೂರಿನ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ 4/8/1995. ಓಕೆ, ಹುಟ್ಟಿ ಸಮಯ 4/8 ರಿಪೀಟ್ ಮಾಡಮ್ಮ ಯಾವಾಗಲೂ. ಓಕೆ, 4/8/1995. ಓಕೆ, ಹುಟ್ಟಿ ಸಮಯ 11:55 AM. ಓಕೆ, ಹುಟ್ಟಿದೂರು ಅರಸೀಕೆರೆ. ಅರಸೀಕೆರೆ. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಗುರುಜಿ ನಮಸ್ತೆ. ನಾನು ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ, ಥಿಯೇಟರ್ ನಲ್ಲಿ, ಅಂದ್ರೆ ಕಲೆಯಲ್ಲಿ. ನನಗೆ ಈ ಸಿನಿಮಾ ಮತ್ತೆ ಧಾರಾವಾಹಿ ಅದು ಯೋಗ ಇದೆಯಾ ಅಂತ ನೋಡ್ಬೇಕಿತ್ತು ಗುರುಜಿ. 2012ರಿಂದ ನಿಮಗೆ ಶನಿ ದಶೆ ನಡೀತಾ ಇದೆ. ಹೌದು ಗುರುಜಿ. 2025 ಜನವರಿಯಿಂದ ಈಗ ಮಂಗಳ ನಡೀತಾ ಇದೆ. ಹೌದು. ಮಂಗಳನಲ್ಲಿ ಮತ್ತು ಶನಿ 5ನೇ ಮನೆ ಕೊಟ್ಟರೆ ಆ ಕಲೆಯ ವಿಚಾರದಲ್ಲಿ ಬರುತ್ತೆ. ಕಲೆ ಅಂತಂದಾಗ 5ನೇ ಮನೆ ಬರಲೇಬೇಕು. ಶನಿ 5ನೇ ಮನೆ ತೋರಿಸಿದೆ, ಅದರಿಂದ 2 ಅಂತಂದಾಗ ಸಂಪಾದನೆ ಸ್ವಲ್ಪ ಕಷ್ಟ ಬೀಳಬೇಕು, 1 ಕಷ್ಟ ಬೀಳಬೇಕು. ಭುಕ್ತಿಗಳಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಭುಕ್ತಿಗಳಲ್ಲಿ ಬದಲಾವಣೆ ಆದಾಗ ನಮಗೆ ರಾಹು ಬಂದಾಗ 12ನೇ ಮನೆ ಯಾವಾಗಲೂ ಕೂಡ ಟ್ಯಾಲೆಂಟನ್ನು ತೋರಿಸುತ್ತೆ. ನೆಕ್ಸ್ಟು ಫೆಬ್ರವರಿ ಆದಮೇಲೆ ನಿಮಗೆ ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ. ಫೆಬ್ರವರಿ ಆದ ನಂತರ ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ. ಅದರಲ್ಲಿ ಈ ಒಂದು ಗ್ರಹದ ಒಂದು ರಿಸಲ್ಟ್ ನೋಡೋಣ. ಯಾವ ಗ್ರಹ ರಾಹುನಲ್ಲಿ ಕಸ್ಪಲ್ ಏನಾದ್ರು 6 to 7, 6-12 ಫೇಮಸ್ ಆಗ್ತೀರಾ ಆಫ್ಟರ್ ಫೆಬ್ರವರಿ. ರಾಹು 12ನೇ ಮನೆ ಯಾವಾಗಲೂ ಕೂಡ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಬೌಂಡ್ರಿ ಬಿಟ್ಟು ದೂರ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸಕ್ಸಸ್ ಅಂತೂ ಗ್ಯಾರಂಟಿ ಇದೆ. ಫೆಬ್ರವರಿ ಆದಮೇಲೆ ನಿಮಗೆ ಹೊಸ ಪ್ರಾಜೆಕ್ಟ್ ಬರ್ಬೋದು, ಅಥವಾ ಇವಾಗ ಪೈಪ್ಲೈನಲ್ಲಿರುತ್ತೆ. ಸಕ್ಸಸ್ ಗ್ಯಾರಂಟಿ ಇರುತ್ತೆ. ಯಾವಾಗಲೂ ಕೂಡ ಒಂದು ಲಾಕೆಟಲ್ಲಿ 7 ಮುಖದ ರುದ್ರಾಕ್ಷಿ ಯಾವಾಗಲೂ ಕುತ್ತಿಗೆಯಲ್ಲಿ ಹಾಕಿ ಸಕ್ಸಸ್ ಯಾವಾಗಲೂ ಇರುತ್ತೆ. ಫೆಬ್ರವರಿಯಿಂದ ಸಕ್ಸಸ್ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ಏನ್ ಹೆಸರು? ನಮಸ್ತೆ ಮೇಡಮ್, ನಾವಿಲ್ಲಿ ಚಿಕ್ಕಮಂಗ್ಳೂರಿಂದ ಕಾಲ್ ಮಾಡ್ತಿರೋದು ಮ್ಯಾಮ್. ನಮ್ಮ ಮಗಳು ಬಗ್ಗೆ ಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 9 ಓಕೆ ಜನವರಿ ಓಕೆ 1996. ಓಕೆ, ಹುಟ್ಟಿದ ಸಮಯ 2:05 ಬೆಳಗಿನ ಜಾವ AM ಮೇಡಮ್. ಓಕೆ, ಹುಟ್ಟಿದೂರು ಚಿಕ್ಕಮಂಗ್ಳೂರು. ಮಂಗಳೂರು. ಓಕೆ ಮೇಡಮ್, ಏನು ಪ್ರಶ್ನೆ ಇದಕ್ಕೆ? ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಮಸ್ಕಾರ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಶುಕ್ರದಶ ಮುಂದಿನ ವರ್ಷ ಇನ್ನು 1.25 ವರ್ಷ ಆದ ನಂತರ ಶುಕ್ರ ಮುಗಿದೋಗುತ್ತೆ. ಶುಕ್ರನ ಕಾಂಬಿನೇಷನಲ್ಲಿ 2-7 ಅಂಡರ್ಗ್ರೌಂಡಲ್ಲಿದೆ. ಆಮೇಲೆ ಸೂರ್ಯನ ಕಾಂಬಿನೇಷನ್ನು 4-1-8 ಬರೋದ್ರಿಂದ ದಯಮಾಡಿ ಫೋರ್ಸ್ ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ಮದುವೆ ಆಗಿಲ್ಲ ಅಂದರೆ 2027 ಆದಮೇಲೆ ಇನ್ನೂ 4-5 ವರ್ಷ ಮುಂದೆ ಹೋಗುತ್ತೆ. ಸೊ ಇವಾಗ ಸೂಕ್ತವಾಗಿ ಮದುವೆ ವಿಚಾರದಲ್ಲಿ ಬಂದಿದೆ. ಅವ್ರಿಗೆ ಆಸಕ್ತಿನ ಕ್ರಿಯೇಟ್ ಮಾಡಬೇಕು. ಮಾನಸಿಕವಾಗಿ ಆಸಕ್ತಿ ಕಮ್ಮಿ ಇದೆ. 4 ಅಂತ ಬಂದಾಗ ಆಸಕ್ತಿ ಕಮ್ಮಿ ಇರುತ್ತೆ ಮ್ಯಾರೇಜಲ್ಲಿ. ಸೊ ಅವ್ರಿಗೆ ಕ್ರಿಯೇಟ್ ಮಾಡಬೇಕು. ಅದು ಸೆಟ್ ಆಗಿಲ್ಲ, ಇದು ಸೆಟ್ ಆಗಿಲ್ಲ ಅನ್ನೋದು ತಪ್ಪು. ಈ 4 ಅನ್ನೋದು ಬರಬಾರ್ದು ಯಾವಾಗಲೂ ಕೂಡ ದಶಾದಲ್ಲಿ. 4 ಅಂತ ಬಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ತೋರಿಸಿದ್ದು ಬೇರೆ ಬೇರೆ ಕತೆ ಅಥವಾ ಆ ರೂಪ ಈ ರೂಪ ಕೊಡ್ಬೋದು. ಕೆಲವೊಂದು ಓಕೆ ಅಂತಕ್ಕಂಥದ್ದು ನಿಮಗೆ ಜಾತಕದಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಶೀಘ್ರವಾಗಿ ಮಾರ್ಚ್ ಇಂದ ಏಪ್ರಿಲ್ ಮೇ ಒಳಗಡೆ ಯಾವ್ದು ಸಿಗುತ್ತೋ ಬಲವಂತವಾಗಿ ಸ್ಟ್ರಿಕ್ಟಾಗಿ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಸ್ವಲ್ಪ ಸಾಫ್ಟ್ ಕಾರ್ನ ತೋರಿಸ್ಬೇಡಿ. ಯಾಕಂದರೆ ಸೂರ್ಯದಶ ಬಂದಾಗ ಮದುವೆನೇ ಇಲ್ದಂಗೆ 3-4 ಇಯರ್ಸ್ ಮುಂದೆ ಹೋದಾಗ 35 ಆಗಿಬಿಡುತ್ತೆ. ಈಗ ಸದ್ಯದ ಪೀರಿಯಡಲ್ಲಿ ಸ್ವಲ್ಪ ಬಂದು ಮಾತುಕತೆಯಾಗಿ ತೋರಿಸ್ತಾ ಇದೆ. 3-7 ಅಂತಂದರೆ 3ನೇ ಮನೆ ಮಾತುಕತೆ, 2-7 ಮದುವೆ ವಿಚಾರ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾಸನಿಂದ ಶಶಿಕಲಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ಮಗಳು ಪ್ರೆಗ್ನೆಂಟ್ ಇದ್ದಾಳೆ. ಅದು ಪ್ರಶ್ನಾಶಾಸ್ತ್ರ ಕೇಳ, ಡೇಟ್ ಆಫ್ ಬರ್ತ್ ಹೇಳಿ. ಇದ್ದಾಳೆ, ಹೇಗಿರುತ್ತೆ ಅಂತ ಕೇಳಿ. ಓಕೆ, ಪ್ರಶ್ನಾಶಾಸ್ತ್ರದಲ್ಲ ಕೇಳಿ. ನಂಬರ್ ಹೇಳಿ. 1 ರಿಂದ 249. 24. ಓಕೆ ಮೇಡಮ್, ಮಾತಾಡಿ ಗುರುಚಿತ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. 3ನೇ ಮನೆ, 7ನೇ ಮನೆ, 8ನೇ ಮನೆ
ಇದೆಲ್ಲ ನಾರ್ಮಲ್ ಬರ್ತಾ ಇದೆ. ಚೈಲ್ಡ್ ಬರ್ತ್ಗೆ ಇದೆಲ್ಲ ನ್ಯೂಟ್ರಲ್ ಮನೆಗಳು, ಯಾವುದೇ ರೀತಿಯ ನೆಗೆಟಿವಿಟಿ ಇಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ಇದು ಮೊದಲನೇ ಮಗುನಾ? ಹೌದು, ಮೊದಲನೇದು ಮೇಲಿ ಡೇಟ್ ಕೊಟ್ಟಿದ್ದಾರೆ ಡೆಲಿವರಿಗೆ. ಏನು ತೊಂದರೆ ಇಲ್ಲ, ನಾರ್ಮಲ್ ಅಂತ ಬಂದಿದೆ. 3rd ಹೌಸು 7th ಹೌಸು, ಡಾಕ್ಟ್ರು ಒಳ್ಳೆಯವ್ರು ಸಿಗ್ತಾರೆ. 7ನೇ ಮನೆ ಅಂದರೆ ಡಾಕ್ಟ್ರು. ಓಕೆ, ಯಾವುದೇ ರೀತಿಯಲ್ಲ ಸ್ವಲ್ಪ ಲೇಬರ್ ಪೇಯ್ನ್ ಬರುತ್ತೆ. ಸಿ ಸೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಮೈಸೂರಿಂದ ಮಾಡ್ತಾ ಇದ್ದೀವಿ, ಶೋಭಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಮೇಡಮ್, ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಅದೇ ನಮ್ಮ ತಮ್ಮವ್ರು ಮನೆ ಕಟ್ಟಬೇಕು ಅಂತ ಇದ್ದಾರೆ. ಹಾ, ಅದೇ ಯಾವಾಗ ಕಟ್ತಾರೆ ಅಂತ. ಓಕೆ, ಸಂಖ್ಯೆ ಹೇಳಿ ಪ್ರಶ್ನೆಶಾಸ್ತ್ರ ಮೇಡಮ್. ನಂಬರ್ 5 ಮೇಡಮ್. 5, ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ. ರೂಲಿಂಗ್ ಪ್ಲಾನೆಟಲ್ಲಿ 5-8 ಕಾಂಬಿನೇಷನ್ ಇದೆ. ಫಸ್ಟು ಅವರಲ್ಲೇ ಕನ್ಫ್ಯೂಷನ್ಸ್ ತೋರಿಸ್ತಾ ಇದೆ. ಸೂರ್ಯ ದಶ ಈಗ ಸದ್ಯಕ್ಕೆ 2026 ಜನವರಿಗೆ ಗುರು ಮುಗಿದು ಜನವರಿ ಆದ ಮೇಲೆ ಅವರಿಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿ ಶನಿ ಭುಕ್ತಿಲಿ 2027 ಜನವರಿ ಒಳಗಡೆ ಮನೆ ಕಟ್ಟೋದನ್ನು ಮುಗಿಸ್ತಾರೆ. ಏಕೆಂದರೆ ಶನಿ ಮನೆಗೆ ಕಾರಕ. ಅದ್ರ ಜೊತೆಗೆ ಮನೆಗೆ ಕಾರಕ ಆಗಿರ್ತಕ್ಕಂಥ 4ನೇ ಮನೆ ಶನಿಯಲ್ಲಿ ಮುಂದೆ ಬರ್ತಕ್ಕಂಥ ಜನವರಿ ಆದಮೇಲೆ 4 ಅಂತ ತೋರಿಸುತ್ತೆ. ಗೃಹ ಪ್ರವೇಶ 2027ರಲ್ಲಿ ಮುಗಿಸ್ತಾರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚೈತ್ರ ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮನೆಯವ್ರ ಬಗ್ಗೆ 25 ಹಾ 5 ಓಕೆ 1986 ಓಕೆ ಸಂಜೆ 6:30ಕ್ಕೆ. ಹಾ, ಹುಟ್ಟಿದೂರು? ಹುಟ್ಟಿದೂರು ಹಾಸನ್. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಅದೇ ಅವರು ಮುಂದೆ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದಾರೆ ಸ್ವಾಮಿಗಳೇ. ಈಗ ಸದ್ಯಕ್ಕೆ ಅವ್ರಿಗೆ 2027ಕ್ಕೆ ಚಂದ್ರ ಮುಗಿಯುತ್ತೆ. ಮಂಗಳನ ಕಾಂಬಿನೇಷನ್ ನೋಡೋಣ. ಸೊ ಬಿಸ್ನೆಸ್ ಮಾಡ್ಬೋದು, ಸಾಧಾರಣವಾಗುತ್ತೆ. ಯೋಚನೆ ಮಾಡಿ ಸಮಾಧಾನವಾಗಿ ನಿಧಾನಕ್ಕೆ ಹೋಗಬೇಕು. ಲಾಭಾಂಶ ಅತಿ ಹೆಚ್ಚಿಲ್ಲ, ಅತಿ ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗಿ ಬರುತ್ತೆ. 2027ರಿಂದ ಟೇಕ್ ಆಫ್ ಆಗುತ್ತೆ. ಖಂಡಿತ ಒಳ್ಳೆಯದಾಗತ್ತೆ, ಮಾಡಬಹುದು ಅಂತ ಹೇಳಿ ಅವರ ಡೇಟ್ ಆಫ್ ಬರ್ತ್ ಮೇಲೆ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಉದಯ್ ಅಂತ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು. 18/02/1994. 18 ಫೆಬ್ರವರಿ ಇಸ್ವಿ 1994. ಓಕೆ, ಹೊಟ್ಟೆ ಸಮಯ? ಮಧ್ಯಾಹ್ನ 4:23. ಓಕೆ, ಹುಟ್ಟಿದೂರು? ಬೆಂಗಳೂರು. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ನನ್ನ ಮ್ಯಾರೇಜ್ ಸ್ವಲ್ಪ ಡಿಲೇ ಆಗ್ತಿದೆ, ಎಷ್ಟು ಟ್ರೈ ಮಾಡಿದ್ರು ಆಗ್ತಿಲ್ಲ. ಸೊ ಅದಕ್ಕೆ ಗುರುಜಿ ಹತ್ರ ಕೇಳಬೇಕಿತ್ತು. ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಸದ್ಯಕ್ಕೆ ನಿಮಗೆ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 8ನೇ ಮನೆ ಅಬ್ಸ್ಟಕಲ್ಸ್ ತೋರಿಸ್ತಾ ಇರುತ್ತೆ. ಎಲ್ಲ ವಿಚಾರದಲ್ಲೂ ಅಬ್ಸ್ಟಕಲ್ಸ್ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ನಾವು ಬುಕ್ತಿಗೆ ಹೋಗ್ತೀವಿ. ಬುಕ್ತಿಲೂ ಕೂಡ 8-2 8-7 ಕಾಂಬಿನೇಷನ್ ಬರ್ತಾ ಇದೆ. ನೀವು ತುಂಬ ಯಾಕೆ ಸೆಲೆಕ್ಟಿವ್ ಆಗಿದ್ದೀರಾ? ಸೆಲೆಕ್ಟಿವ್ ಆಗಿ ಮೊನ್ನೆ ರೀಸೆಂಟ್ ಆಗಿ 1 ಮಂತ್ ಬ್ಯಾಕ್ ಏನೋ ಹುಡುಗಿ ನೋಡಿದ್ವಿ. ಬಟ್ ಹುಡುಗಿ ಮನೆ ನಾವು ಒಪ್ಪಿದ್ರು, ಹುಡುಗಿ ಮನೆಯವ್ರು ಒಪ್ಲಿಲ್ಲ. ಅದು ಹಂಗೆ ಕ್ಯಾನ್ಸಲ್ ಆಗೋಯ್ತು. ನಿಮಗೆ 32 ವಯಸ್ಸು, ಅರ್ಥ ಆಯ್ತಾ? ಗುರುಜಿ, ಇದೇ ಒಂದೇ ನಾ ತೊಗೊಂಡಿರೋದು ಇದುವರೆಗೂ. ಕರೆಕ್ಟಾಗಿ ಹೇಳಿ, ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು, ಎಷ್ಟು ಮುಗಿಸಿದ್ದೀರಾ? ಇವಾಗಿಂದಾನೆ, ಈ ಇಯರ್ ಇಂದಾನೆ ಸ್ಟಾರ್ಟ್ ಮಾಡಿದ. ನಮ್ಮ ಅಣ್ಣಂದ ಆಗಿತ್ತು, ಲಾಸ್ಟ್ ಈ ಇಯರ್ ಕಂಪ್ಲೀಟ್ ಆಯ್ತು. ಹಂಗೆ ಹೇಳಿ. ಫಸ್ಟ್ ಇದೇ ಫಸ್ಟ್ ಅಂತಾನೆ. ಹೌದು ಸರ್, ಇದೆ. ಆಗಿಲ್ಲ ಅನ್ನೋಕ್ಕೆ ಕಾರಣ ಅಲ್ಲಿ 8ನೇ ಮನೆ ಅಬ್ಸ್ಟಕಲ್ಸ್ ಅಂತಂದೆ. ಇಲ್ಲಿ ಅಬ್ಸ್ಟಕಲ್ಸೇ ನಿಮ್ಮ ಬ್ರದರು. 8 ಅಂದರೆ ನನ್ನ ಬಾಯಲ್ಲಿ ಬಂದಿದ್ದು ಅಬ್ಸ್ಟಕಲ್ಸ್ ಅಷ್ಟೇ. ಸ್ಟಾರ್ಟಿಂಗಲ್ಲೇ ಹೇಳಿದೆ, ಅಂದರೆ ಅಡಚಣೆಗಳು. ಅಡಚಣೆನೇ ನಿಮ್ಮ ಅಣ್ಣ ಲೇಟ್ ಆಯಿತು ಅಂತ. ಈಗ ಸ್ಟಾರ್ಟ್ ಮಾಡಿದ್ದೀರಲ್ವಾ? ಕೇತು ಭುಕ್ತಿ ಆದ ನಂತರ ಶುಕ್ರ ಭುಕ್ತಿ ಬರುತ್ತೆ. ಶುಕ್ರ ಭುಕ್ತಿ ಡಿಫಾಲ್ಟಾಗಿ ಮ್ಯಾರೇಜ್ ಕೊಡ್ತಾನೆ. ಆ ಶುಕ್ರ ಭುಕ್ತಿ ಬರ್ತಕ್ಕಂಥ ಒಂದು ಸಮಯದಲ್ಲಿ ಸ್ವಲ್ಪ ಕಾಯಬೇಕಾಗುತ್ತೆ. ಅದು 2026 ಜನವರಿ 1ನೇ ತಾರೀಕು ಆದಮೇಲೆ. ಮುಂದಿನ ವರ್ಷ ಆಗಸ್ಟ್ ಒಳಗಡೆ ಮದುವೆ ಆಗುತ್ತೆ. ಬೇಗ ಮಾಡ್ಕೊಳ್ಳಿ. ಅವ್ರದ್ದು ಸೆಲೆಕ್ಟ್ ಆಗಿಲ್ಲ, ಇನ್ನೊಬ್ರಿಗೆ ಹೋಗಿ. ಅವ್ರು ಒಪ್ಕೊಂಡು ತಲೆನೇ ಕೆಡಿಸ್ಕೊಬಿಡಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲೇ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈವರೆಗೆ ಗುರುಜಿ ಅವರಿಂದ ನಕ್ಷತ್ರ ನಾಡಿಯ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ 65,000 ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಎಲ್ಲಿದೆ? ನನಗೆ ಜ್ಯೋತಿಷ್ಯ ಅನ್ನೋದು ತುಂಬ ಜನ ಹೇಳ್ತಾರೆ ತುಂಬ ಕಷ್ಟ ಹಾಗೆ ಹೀಗೆ ಅಂತ. ನಾನು ಜ್ಯೋತಿಷ್ಯ ಆಗಲೇ ಒಂದು 10-15 ವರ್ಷದಿಂದ ಕಲ್ತಿದ್ದೀನಿ. ಪರಾಶರ ಕಲ್ತಿದ್ದೀನಿ, ನ್ಯೂಮರಾಲಜಿ ನೋಡಿದ್ದೀನಿ. ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನು ಎಲ್ಲ ಅಲ್ಲಿ ಇಲ್ಲಿ ಚೂರು ನೋಡ್ತಾನೇ ಇದ್ದೆ. ಪರಾಶರ ಕಲ್ತಿದ್ದೆ ಕೂಡ. ಆದರೆ ಇಲ್ಲಿ ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಅವ್ರದ್ದು ವಿಡಿಯೋನ ಹೆಚ್ಚು ಕಡಿಮೆ ಒಂದು 10-12 ವರ್ಷದಿಂದ ನೋಡ್ತಾ ಬಂದಿದ್ದೀನಿ. ಮತ್ತು ನನಗೆ ಆಗಿಂದ ನಾನು ಇಲ್ಲಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ಕೂಡ ಬರೋಕ್ಕಾಗಲಿಲ್ಲ, ಏನೋ ಗೊತ್ತಿಲ್ಲ. 108ನೇ ಬ್ಯಾಚ್ವರೆಗೂ ಕಾಯಬೇಕಾಯಿತು ನನಗೆ ಬರೋದಕ್ಕೆ. ಯಾಕೆಂದರೆ ಅವರೇ ಹೇಳ್ತಾರೆ ನಮಗೆ ಯಾವಾಗ ಏನು ಸಿಗಬೇಕು ಅನ್ನೋದಿರುತ್ತೋ ಆವಾಗ ಆ ದಶಾಭುಕ್ತಿ ಬಂದಾಗ ನಾವು ಬೇಡ ಅಂದರೂ ಅದು ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ. ಈಗ ನನಗೆ ಗುರು ದಶ ನಡೀತಾ ಇರೋದ್ರಿಂದ ಇದನ್ನು ಕಲಿಯೋಕ್ಕೆ ಈಸಿಯಾಗಿ ಬರೋಕ್ಕಾಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸುಮಾರು ವರ್ಷದಿಂದ ನಾನು ಬರಬೇಕು ಅಂದ್ಕೊಂಡು ಬರೋಕ್ಕಾಗಲಿಲ್ಲ. ನಾನು ಪರಾಶರ ಕಲ್ತಿದ್ದು ಮತ್ತು ಜಾತಕಗಳನ್ನು ಅನಲೈಸ್ ಮಾಡ್ತಾ ಇದ್ದೆ. ಆದರೆ ಇವರು ಇದನ್ನು ನೋಡಿದ ಮೇಲೆ ತುಂಬ ಈಸಿ ಅನ್ನಿಸ್ತು. ಎಂಥವ್ರಿಗೂ ಇವತ್ತಿನ ಇದರಲ್ಲಿ ಎಂಥವ್ರಿಗೂ ರಾಶಿ ನಕ್ಷತ್ರ ಅದೆಲ್ಲ ಗೊತ್ತೇ ಇರುತ್ತೆ. ಟಿ ವಿ ಚಾನಲ್ಗಳಲ್ಲಿ ಬಂದು ಎಲ್ಲರಿಗೂ ಗೊತ್ತಿರುತ್ತೆ. ಹಂಗಾಗಿ ಇದು ತುಂಬ ದೂರದ ಸಬ್ಜೆಕ್ಟ್ ಅಂತ ಅಲ್ಲ, ಅಥವಾ ರಾಕೆಟ್ ಸೈನ್ಸ್ ಅಂತಲ್ಲ, ಅಥವಾ ಅರ್ಥ ಆಗದೇ ಇರೋ ಅಂಥದ್ದೇನು ಇರಲ್ಲ. ಸ್ವಲ್ಪ ಮಟ್ಟಿಗೆ ಅವರು ಏನು ಹೇಳ್ತಾರೆ ಆ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋದರೆ ತುಂಬ ಈಸಿ ಅನಿಸುತ್ತೆ. ಮತ್ತು ಇದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೂಡ.
ಖಂಡಿತ ಅವ್ರು ಹೇಳ್ದಂಗೆ ಯಾವಾಗ ಯಾರಿಗೆ ಏನು ಕಲಿಬೇಕು ಅದು ಆಗಲೇ ಕಲಿಬೇಕು ಅಂತ ಇವಾಗ ವೀಕ್ಷಕರಿಗೆ ಅವಕಾಶ ಬಂದಿರೋದು. ಡಿಸೆಂಬರ್ 1ನೇ ತಾರೀಕಿಗೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಗೆ ನೀವು ಜಾಯ್ನ್ ಆಗೋದು ಸುವರ್ಣ ಅವಕಾಶ, ಮಿಸ್ ಮಾಡ್ಕೊಳ್ಬೇಡಿ. ಗುರುಜಿ ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಅನಿಲ್ ಅಂತ ಬೆಂಗಳೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 10/2/1984. 10/2/1984. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ ಸರ್. ಟೈಮ್ ಗೊತ್ತಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಹೇಳಿ ಮೇಡಮ್. 1ರಿಂದ 249 ಒಂದು ಸಂಖ್ಯೆ ಹೇಳಿ. ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ. ನಂದ 10. ಓಕೆ, ಪ್ರಶ್ನೆ ಏನಿದೆ ಕೇಳಿ. ನಾನು 3 ವರ್ಷದಿಂದ ಒಂದು ಕೆಲಸ ಆಗ್ಬೇಕಾಯ್ತು ಸರ್. ಒಂದು ಸ್ಕಲ್ಪ್ಚರ್ ಇಟ್ಕೊಂಡಿದ್ವಿ, ಅದು ಕೆಲಸ ಮುಗಿತಾನೆ ಇಲ್ಲ, ಹಂಗಾಗಿ 3 ವರ್ಷ ಆಯ್ತು. ಇಲ್ಲಿ ರೂಲಿಂಗ್ ಪ್ಲಾನೆಟ್ಸಲ್ಲಿ 7 ಅಂತ ಬರ್ತಾ ಇದೆ. ಆ 7 ಅಂತ ನೋಡಿದಾಗ, ಕೆಲಸದ ವಿಚಾರದಲ್ಲಿ 7 ಅಂತ ನೋಡಿದಾಗ 3, 9, 12. ಆ ವ್ಯಕ್ತಿ ಯಾರು? ನೀವು ಮಾಡ್ತಾ ಇರೋದು ಇನ್ನೊಬ್ರಾ? ಇನ್ನೊಬ್ರಿಗೋಸ್ಕರನೇ ಮಾಡ್ತಿರೋದು. ಅಂದ್ರೆ ನಾನೇ ಮಾಡ್ತಾ ಇರೋದು ಕೆಲಸನ. ಏನು ದುಡ್ಡು ಕೊಟ್ಟಿಲ್ಲ ಅವ್ರು ನಿಮಗೆ? ಹೌದು ಸರ್, ಅರ್ಧಂಬರ್ಧ ಎಲ್ಲ. 3ನೇ ಮನೆಯಲ್ಲಿ ಕಮಿಷನ್ ಅಂತ ತೋರಿಸ್ತಾ ಇದೆ. ನೀವು ಕಮಿಷನ್ ಮಾಡ್ತಾ ಇದ್ರೋ ಏನು ಮಾಡ್ತಾ ಇದ್ರೋ ಅದಕ್ಕೆ ಮುಗಿದ್ರೆ ಮುಗಿಯುತ್ತೆ. ಅವ್ರು ಕೊಡಬೇಕು ಅಂತಂದರೆ 7ನೇ ಮನೆಯಲ್ಲಿ ಶುಕ್ರ ಬಂದಿದೆ. ಸ್ವಲ್ಪ ಲಕ್ಷ್ಮೀ ಧ್ಯಾನ ಮಾಡಿ, ಓಂ ಶ್ರೀಂ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ವಿತಿನ್ 3 to 4 ಮಂತ್ಸಲ್ಲಿ ಕ್ಲಿಯರ್ ಆಗುತ್ತೆ ಇದು. ಓಕೆ, ಒಳ್ಳೆಯದಾಗ. ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾವು ಕೋಲಾರಿಂದ ಕರೆ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 21/1/1997. ಓಕೆ, ಬೆಳಿಗ್ಗೆ 11:45. ಮದುವೆ ಬಗ್ಗೆ. ಸರಿ, ಹುಟ್ಟಿದೂರು ಹೇಳಿ. ಕೋಲಾರ. ಓಕೆ, ಕೇಳಿ ಮೇಡಮ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಮಗಳು 21/1/1997. ಆಯ್ತು, ಹೇಳಾಯ್ತು. ಮದುವೆ ಬಗ್ಗೆ ತಾನೇ? ಹೌದು ಯಾವಾಗಿಂದ ಶುರು ಮಾಡಿದೆ ನೋಡೋಕ್ಕೆ? ಸರ್, 2-3 ವರ್ಷದಿಂದ ಶುರು ಮಾಡಿದ್ದೀವಿ. ಶನಿ ದಶ ಪ್ರಾರಂಭವಾಗಿದೆ. 12 ಅಂತಿದೆ. 12 ಅಂತಂದರೆ ಕೆಲಸ ಎಲ್ಲ ಚೆನ್ನಾಗಿದೆ. ಸೂಕ್ತವಾಗಿರ್ತಕ್ಕಂಥ ವರ ಸಿಗ್ತಾ ಇಲ್ಲ ಅಂತ ಅವರ ಜಾತಕದ ಮೇಲೆ ಇಂಡೈರೆಕ್ಟಾಗಿ ನೋಡ್ಬೋದು. ಅಂದರೆ ಇವ್ರು ಓದಿರೋದು ಅಥವಾ ಕೆಲಸ ಮಾಡೋದು ಅಥವಾ ನಿಮ್ಮ ಮನೆತನ ಯಾವುದಕ್ಕೋ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಬರೋದು ಕಮ್ಮಿ. ಪಾಯಿಂಟ್ ನಂಬರ್ 1. ಈಗ ಸದ್ಯಕ್ಕೆ ದಶಾಭುಕ್ತಿಗಳಲ್ಲಿ ಬುಧಭುಕ್ತಿ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಬುಧಭುಕ್ತಿಯಲ್ಲಿ ವಿವಾಹವನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಬಟ್ ಬುಧಭುಕ್ತಿ ಬರೋದು 2027. ಆದರೆ ಅಷ್ಟವರೆಗೂ ಕಾಯಕ್ಕಾಗಲ್ಲ. ಅಂತರ್ಭುಕ್ತಿಗಳಲ್ಲಿ ನೋಡ್ತಾ ಮುಂದೆ ಶುಕ್ರ ಅಂತರ್ಭುಕ್ತಿ ಬರ್ತಾನೆ. ಆ ಟೈಮಲ್ಲಿ ಮದುವೆ. ಆ ಶುಕ್ರ ಅಂತರ್ಭುಕ್ತಿ ಬರ್ತಕ್ಕಂಥದ್ದು ಜುಲೈ ಒಳಗಡೆ ಬರುತ್ತೆ. ಜುಲೈ ಒಳಗಡೆ ಸೆಟ್ ಆಗುತ್ತೆ. ಅದರೊಳಗಡೆ ಬರ್ತಕ್ಕಂಥದ್ದನ್ನು ನೋಡಿ ಶೀಘ್ರವಾಗಿ ಮಾಡಿ. ಅದು ಮಿಸ್ ಆಯಿತು ಅಂತಂದರೆ ನೆಕ್ಸ್ಟ್ ಅಂತರ್ಭುಕ್ತಿಗಳು ಭಾಳ ವೀಕ್ ಇದೆ. 31-32ನೇ ವಯಸ್ಸಿಗೆ ತೊಗೊಂಡೋಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ, ದಾವಣಗೆರೆಯಿಂದ ಮೇಡಮ್. ಸರ್ ಕೇಳಬೇಕಾಗಿತ್ತು ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಮಗನ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 25 ಜನವರಿ. ಓಕೆ, 95 ರಾತ್ರಿ 9:55 ದಾವಣಗೆರೆ ಮೇಡಮ್. ಓಕೆ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಏನು ವಿಚಾರ ಕೇಳಬೇಕು? ಸರ್, ಮಗಂದು ದುಡ್ಡು ನಿಲ್ತಾ ಇಲ್ಲ ಸರ್. ನನಗೆ ಕೊಡಿ. ನನಗೆ ಕೊಡಿ. ನಿಲ್ತಾ ಇಲ್ಲ ಅಂದರೆ ಹೋಗ್ತಾ ಇದೆ ಅಂತ ಅರ್ಥ ಅಲ್ವಾ? ಅದು ನನಗೆ ಕೊಡಿ. ನಿಮ್ಗೆ ಯಾವಾಗ ಬೇಕೋ ನಾನು ಕೊಡ್ತೀನಿ. ಇದನ್ನೆಲ್ಲ ಜಾತಕದಲ್ಲಿ ಕೇಳೋದಲ್ಲ. ಕೂರಿಸಿ ಏನಕ್ಕೆ ಖರ್ಚಾಗ್ತಾ ಇದೆ, ಆ ಖರ್ಚು ನಿಜವಾಗದದ್ದ ಅಥವಾ ಸುಮ್ಮನೆ ಊಹಾಪೋಹದಲ್ಲಿ ಖರ್ಚು ಮಾಡ್ತಾ ಇದ್ದೀರಾ, ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇದ್ದೀರಾ, ಪ್ಲಾನಿಂಗ್ ಇಲ್ಲದೆ ಖರ್ಚು ಮಾಡ್ತಾ ಇದ್ದೀರಾ, ಅದನ್ನು ನೋಡ್ಕೋಬೇಕು. ಸೊ ಇಲ್ಲಿ ಬುಧ ದೇಶದಲ್ಲಿ 12-3-8ಕ್ಕೆ ದಾನ ಮಾಡಬೇಕು. 12-3-8 ಮಂಗಳ ಬರೋದ್ರಿಂದ ಅವ್ರಿಗೆ ತೊಗರಿಬೇಳೆನ ನಿವಾಳಿಸಿ ಪ್ರತಿ ಮಂಗಳವಾರ 6 ತಿಂಗಳಿವರೆಗೂ ಕೂಡ ಬಡವ್ರಿಗೆ ಕೊಡಿ. ದುಡ್ಡು ನಿಲ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿ ಕಂಡುಬರುತ್ತೆ. 2ನೇ ಮನೆ ಇರ್ತಕ್ಕಂಥದ್ದು 2 ಗ್ರಹ ಚಂದ್ರ ಮತ್ತು ರಾಹು ಇರೋದ್ರಿಂದ 2 ಮುಖದ ರುದ್ರಾಕ್ಷಿ ಹಾಕಿಸಿ ಮತ್ತು ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ಗೆ
ಗೋಮೇಧಿಕ ಧರಿಸಿ ದುಡ್ಡು ಸ್ವಲ್ಪ ನಿಲ್ಲೋ ಅಂತ ಬುದ್ಧಿ ಬರುತ್ತೆ. ಫಸ್ಟು ಬುದ್ಧಿ ಬಂದಾದ್ಮೇಲೆ ನಿಂತ್ಕೊಳ್ಳುತ್ತೆ ಅಷ್ಟೇ. ಒಳ್ಳೇದಾಗ. ಓಕೆ, ಧನ್ಯವಾದ ಮೇಡಮ್. ಸಾಕಷ್ಟು ವೀಕ್ಷಕರು ಕರೆ ಮಾಡಿದ್ರು, ಸಾಕಷ್ಟು ಪ್ರಶ್ನೆಗಳು, ಈ ರೀತಿನೂ ಎಲ್ಲ ಪ್ರಶ್ನೆ ಕೇಳ್ಬೋದಾ ಅನ್ನೋದು ಕೂಡ ಇರುತ್ತೆ. ಆ ಎಲ್ಲಾ ಪ್ರಶ್ನೆ ಎಲ್ಲ ಬುದ್ಧಿನ ಕಂಟ್ರೋಲ್ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನ ಸ್ಟ್ರೆಂತ್ ಮಾಡ್ಕೊಂಡ್ರೆ ಮನಸ್ಸು ಬರುತ್ತೆ. ಮನಸ್ಸು ಸ್ಟ್ರಾಂಗ್ ಆಗಿದ್ರೆ ಎಲ್ಲ ಆಗುತ್ತೆ. ಅದು ಏನೋ ಒಂದು ಖರ್ಚಾಗ್ತದೆ ನಿಮಗೆ, ಅವ್ನ ಪ್ರಾಬ್ಲಮ್ ಇವನ್ ಪ್ರಾಬ್ಲಮ್ ಆಗ್ರಹ ಏನಿಲ್ಲ. ಡಿಸೆಂಬರ್ 1ನೇ ತಾರೀಕು ಬನ್ನಿ, 7,000 ರೂಪಾಯಿ ಹೋಗ್ತಾ ಇದೆ. ಅಲ್ಲಿ ದುಡ್ಡು ಹೋಗ್ತಾ ಇದೆ ಅಂತಾರೆ, ಇಲ್ಲಿ ಬಂದು ಕಲಿಯೋಕ್ಕೆ ಮಾತ್ರ ದುಡ್ಡು ಹೋಗುತ್ತೆ ಅಂತ ಹೇಳಲ್ಲ. ಎಲ್ಲ ಈ ಮಹಿಳೆಯರು ಭಾಳಷ್ಟು ಜ್ಯೋತಿಷ್ಯ ಇಂಟ್ರೆಸ್ಟ್ ಪಡ್ತಾರೆ, ಕಲಿಯೋಕ್ಕೆ ಮಾತ್ರ ಆಗಲ್ಲ. ಬೇಕಾದಷ್ಟು ಬೇಕಾದ್ರೆ ದುಡ್ಡು ಹಾಳು ಮಾಡ್ತಾರೆ ಆಚೆ ಹೋಗಿ ಸೀರೆಗೆ ಮತ್ತು ಬಟ್ಟೆಗೆ. ಅದು ಅವ್ರ ಇಷ್ಟ, ಪರ್ಸ್ನಲಿ ಅಂತ ಅಂದ್ಕೊಳ್ಳೋಣ. ಆದರೆ ಅದಕ್ಕಿಂತ 10ರಷ್ಟು ಜ್ಯೋತಿಷ್ಯ ಅಂದರೆ ಇಷ್ಟ. ಕಲಿಬೇಕು ಅಂತಂದರೆ ಅದೇನೋ 50 ರೂಪಾಯಿ 20 ರೂಪಾಯಿ ಕೊಟ್ಟು ಅದು ಯಾರೋ ಗೂಬೆ ಕೂರಿಸೋರ ಹತ್ರ ಹೋಗ್ತಾರೆ ಅಷ್ಟೇ. ಅಲ್ಲಿ ಬರೀ ಗೂಬೆ ಕೂರಿಸೋದಷ್ಟೇ. ಹಣೆ ಬರೋನ ಬದಲಾಯಿಸೋಕ್ಕಾಗಲ್ಲ. ಇದೊಂದು ಮಾತು ಎಲ್ಲರೂ ತಲೆಯಲ್ಲಿಟ್ಕೊಳ್ಳಿ. ಯಾವಾಗ ಆ ಟೈಮ್ ಬರುತ್ತೋ ಅದನ್ನು ನೋಡಿ ಹೇಳೋದು ಜ್ಯೋತಿಷ್ಯ. ಇದು ಬಿಟ್ಟರೆ ಯಾರಾದರೂ ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂದರೆ ಇಲ್ಲ. ಜ್ಯೋತಿಷ್ಯ ಅಂದರೆ ಟೈಮ್, ಗುಡ್ ಟೈಮ್ ಬ್ಯಾಡ್ ಟೈಮ್ ಎಲ್ಲರಿಗೂ ಬರ್ತಕ್ಕಂಥದ್ದೇ, ಎಲ್ಲರಿಗೂ ಆಗ್ತಕ್ಕಂಥದ್ದೇ. ಯಾರೂ ಬದಲಾಯಿಸೋಕ್ಕಲ್ಲ. ಜ್ಯೋತಿಷ್ಯ ಕೂತಿದ ತಕ್ಷಣವೇ ನಾನು ಹಣೆ ಬರನ ಬದಲಾಯಿಸ್ಬಿಡ್ತೀನಿ ಅಂತಕ್ಕಂಥದ್ದು ಅನ್ಕೊಂಡಿರೋರು ನೀವು ಮುಟ್ಟಾಳ್ರು, ನಾವು ಮುಟ್ಟಾಳ್ರಲ್ಲ. ಜ್ಯೋತಿಷ್ಯರು ಮುಟ್ಟಾಳ್ರಲ್ಲ, ಅನ್ಕೊಂಡಿರೋದೇ ನೀವು ಮುಟ್ಟಾಳ್ರು ಅಷ್ಟೇ. ಯಾಕಂದರೆ ಯಾವ ವಿಚಾರನೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನಾವೇನು ಎಲ್ಲಿ ಯಾವ ಸ್ಥಿತಿಯಲ್ಲಿ ಭಗವಂತ ಇಟ್ಟಿರ್ತಾನೋ ಅಲ್ಲಿಂದ ಸ್ವಲ್ಪ ಬೆಟ್ರ್ ಆಗುತ್ತಾ ಕಮ್ಮಿ ಆಗುತ್ತಾ ಅಷ್ಟೇ. ಅದು ಬಿಟ್ಟರೆ ಇವಾಗ ನಾವು 40 ವರ್ಷದಲ್ಲಿದ್ದೀವಿ, ನಾನು ಪ್ರೈಮ್ ಮಿನಿಸ್ಟರ್ ಆಗಿಬಿಡಬೇಕು ಅಂತ ಅಂದ್ಕೊಂಡು ಪೂಜೆ ಗೀಜೆ ಯಾಗೀಗ ಮಾಡಿದ ತಕ್ಷಣ ಆಗ್ಬಿಡುತ್ತಾ? ಅದು ಚಿಕ್ಕ ವಯಸ್ಸಿಂದನೇ ಗೊತ್ತಾಗ್ಬಿಡ್ತಿದೆ ಎಲ್ಲಿ ಹೋಗುತ್ತೆ ಅಂತ ದಾರಿ. ಆ ಹೋಗೋ ದಾರಿಲಿ ಎಡವೋದು ಹೇಳೋದು ಸಹಜ. ಯಾವಾಗ ಎಡುತ್ತೀವಿ ಯಾವಾಗ ಹೇಳ್ತೀವಿ ಅಂತ ನೋಡ್ಕೊಳ್ಳೋದೇ ಜ್ಯೋತಿಷ್ಯ ಅಷ್ಟೇ. ಓಕೆ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.